ಹೋರಾಟವನ್ನು ನೀಡಿದಂತ ನೆಲಮಂಗಲ ಬೆಂಗಳೂರು ಎಲ್ಲಂತೂ ಸೂಪರ್ 44 ಇದು ಬೆಂಕಿಯಾದ ಲಯಬದ್ಧವಾದ ಇವೆಂಟ್ ರೈಡಿಂಗ್ ಪ್ರದರ್ಶನವಾದ್ರೆ ಎನ್ಎಂಸಿ ತಂಡದಲ್ಲೂ ಕೂಡ ಇದ್ದಾರೆ. 3 ಮಂದಿ ಆಟಗಾರರಿರುವಂತಹ ಸಂದರ್ಭದಲ್ಲಿ ತ್ವರಿತ ಗತಿಯ ದಾಳಿ ತಪ್ಪಿಸಿಕೊಂಡ ಚಿರತೆ. ಕೊನೆಯ 2 ನಿಮಿಷ. ಪ್ರಕಾಶ್ ಕೊಂಬಲ ವಾರಿಯರ್ಸ್ ತಂಡ ಹಾಗೂ ಉಮಾ ಮಹೇಶ್ವರಿ ತಂಡಗಳು ಫೈನಲ್ ಹಂತವನ್ನು ಪ್ರವೇಶಿಸಲಿಕ್ಕಿದೆ. ಸುಳ್ಯ ಕಬಡ್ಡಿ ಉತ್ಸವ 2025ರ ಪಂದ್ಯಾಕೂಟದಲ್ಲಿ ನೋಡಿ ದಾನಿಗಾರಿನ ನೆಲಮಂಗಲ ಬೆಂಗಳೂರು ಒಟ್ಟೆ ಅಂಕಗಳೊಂದಿಗೆ ಬಲಿಷ್ಠತೆಯ ದಾಳಿ. ಜಿಗಿಯುತ್ತ ದಾಳಿಗಳಿಗೆ ನೋಟವನ್ನಿಟ್ಟಂತ ನೆಲಮಂಗಲ ಬೆಂಗಳೂರು ತಂಡದ ಭರವಸೆಯ ಬೆಳಕು. ಸುಳ್ಯ ಕಬಡ್ಡಿ ಉತ್ಸವದಲ್ಲಿ ಕೂಡ ರಾಕೇಶ್ ಎರಡು ತಂಡಕ್ಕೂ ಕೂಡ ಗೆಲುವು ಅನಿವಾರ್ಯವಾಗಲಿದೆ. ಜಾಹ್ನಯ ಪ್ರದರ್ಶನ, ವೇಗಭರಿತ ದಾಳಿ, ವೇಗದೂತ ದಾಳಿಗೆ ಇಲ್ಲಿ ಪ್ರಥಮ ಸುತ್ತು ಚಾಲ್ತಿಯಲ್ಲಿ ಒಂದು ಕಡೆ ಚಾಟಿಯವರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ. ಈ ಒಂದು ಸುಳ್ಯದಲ್ಲಿ ದೈತ್ಯವಾದ ರೈಡಿಂಗ್ ಪ್ರದರ್ಶನ ಆದರೆ ಕಾರ್ನರ್ ವಿಭಾಗದ ಡಿಫೆಂಡರ್ಸ್ ವೈಫಲ್ಯದೊಂದಿಗೆ ನೆಲಮಂಗಲ ತಂಡ ನಾವೇನ್ ಮಾಡ್ತೇವೆ ಯಾರಿಗಿಲ್ಲ ಒಂದು ಸ್ಥಿತಿಯ ಪ್ರಥಮ ಸೆಮಿಫೈನಲ್ ಕಾದಾಟ. ಎನ್ಎಂಸಿ ಸುಳ್ಯ ತಂಡ ಗೆದ್ದರೆ ಸುಳ್ಯದ ಒಂದು ತಂಡ ಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಲಿಕ್ಕಿದೆ. ಮೆಗಾ ಫೈನಲ್ ನಲ್ಲಿ ಯಾವ ತಂಡವನ್ನು ಎದುರಿಸಲಿಕ್ಕಿದೆ? ಈ ಒಂದು ಪಂದ್ಯಾಟದಲ್ಲಿ ತೀವ್ರತೆ ಹೆಚ್ಚುವರಿಗೊಂಡಾಗ ಕಳೆದ ರೈಡ್ ನಲ್ಲಿ ಯಶಸ್ವಿಯುತ ದಾಳಿಯನ್ನು ಸಂಘಟಿಸಿದಂತ ನೆಲಮಂಗಲದ ತಂಡದ ಪ್ರತಿಭೆ ನುಸುಲುವಂತ ಪ್ರಯತ್ನ ಇತ್ತು. ಸೆಮಿಫೈನಲ್ ಮಧ್ಯಭಾಗದಲ್ಲಿ ಬೋನಸ್ಗಳಿರುವಂತಹ ಪ್ರಯತ್ನಗಳು ಅದ್ಭುತವಾದ ರೈಡಿಂಗ್ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ರೈಡಿಂಗ್ ವೈಭವ ನೋಡಿ ಕೆಲವೊಂದರಲ್ಲಿ ಪ್ರಥಮ ಸುತ್ತಿನಲ್ಲಿ ಲಯಬದ್ಧವಾದ ಇವೆಂಟ್ಸ್ಗಳು ಉತ್ಪಡಿಸುತ್ತಾ ಇದ್ದಾರೆ. ಎನ್ಎಂಸಿ ಸುಳ್ಯ 5-2 ರಾಕೇಶ 2 ಉತ್ಕೃಷ್ಟ ಮಟ್ಟದ ಒಂದು ರೈಡಿಂಗ್ ಪ್ರದರ್ಶನವಾದ್ರೆ ಎನ್ಎಂಸಿ ತಂಡದಲ್ಲೂ ಕೂಡ ಇದ್ದಾರೆ. ಗಡ್ಡಿ ಆಟಗಾರರ ಸಮಾಗಮದೊಂದಿಗೆ ಡಿಫೆಂಡರ್ಸ್ ಆಗಿ ಜೈಪುರ ಬಿಗ್ ಬ್ಯಾಂಡರ್ಸ್ ತಂಡ ಕಾಡಿದಂತ ಅಭಿಷೇಕ್ ದೊಡಮಂಡ್ಯ ಒಂದು ಕಡೆ ಎನ್ಎಂಸಿ ಸುಳ್ಯ ತಂಡದಲ್ಲಿದ್ದಾರೆ. 3 ಮಂದಿ ಇರುವಂತಹ ಸಂದರ್ಭ ಸೂಪರ್ ಟ್ಯಾಕಲ್ ಅವಕಾಶಗಳಿದೆ. ನೆಲಮಂಗಲ ಬೆಂಗಳೂರು ತಂಡಕ್ಕೆ ಇಲ್ಲಿ ಬಳಸಿಕೊಳ್ಳಬಲ್ಲರೆ 3 ಮಂದಿ ಆಟಗಾರರಿರುವಂತಹ ಸಂದರ್ಭದಲ್ಲಿ ತ್ವರಿತ ಗತಿಯ ದಾಳಿ ತಪ್ಪಿಸಿಕೊಂಡ ಚಿರತೆ. ಒಂದು ಮಧ್ಯೆ ಪಂದ್ಯಾಟದ ಗತಿ ಬದಲಾಯಿಸಬಲ್ಲರೆ ನೆಲಮಂಗಲದ ಒಬ್ಬಂಟಿ ಆಟಗಾರ ಧೈರ್ಯವನ್ನು ಪಡೆದುಕೊಂಡು ಬಲಶಾಲಿ ಆಟಗಾರನಾಗಿ ಎನ್ಎಂಸಿ ಸುಳ್ಯ ತಂಡದಲ್ಲಿ ಡಿಫೆಂಡರ್ಸ್ಗಳ ದಿಕ್ಕು ಬದಲಾಯಿಸತಕ್ಕಂತ ದಾಳಿ ಚೊರಕಿನ ರೈಡಿಂಗ್ ಪ್ರದರ್ಶನವಾದರೆ ಬೋನಸ್ ಅಂಕಗಳು ಲಭ್ಯವಾಗಿದೆ. ಆಲ್ ಔಟ್ ಆಗಿದೆ ಎನ್ಎಂಸಿ ಸುಳ್ಯ ತಂಡದ ಪರವಾಗಿ ತತ್ವ ರೈಡಿಂಗ್ ಪ್ರದರ್ಶನ. ಇದು ರಾಕೇಶ್ ಅವರ ಕಡೆಯಿಂದ ಗಮನಾರ್ಹ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಮತ್ತೆ ಹಿಗ್ಗಾಮುಖ ದಾಳಿ, ಒಂದು ಅಂಕವನ್ನು ಕೂಡ ಪಡೆದುಕೊಳ್ಳುತ್ತಾ ಅಂತರವನ್ನು ಕಾಯ್ದುಕೊಳ್ಳಲು ದಾಪುಗಾಲು ನಿಂತಿದೆ ಎನ್ಎಂಸಿ ಸುಳ್ಯ. ಇಲ್ಲಿ ಸವಾಲನ್ನು ಒಡ್ಡುತ್ತಾ ಇದ್ದಾರೆ ನೆಲಮಂಗಲ ಬೆಂಗಳೂರು ತಂಡದ ಆಟಗಾರರು ಕೂಡ.
ತೀವ್ರವಾದ ಪೈಪೋಟಿಯನ್ನು ನೀಡುತ್ತೆ. ಅಂದ್ರೆ ಪುರಸ್ಕಾರ ಲಭ್ಯವಾಗಿದೆ. ಮತ್ತೊಂದು ಟಚ್. ಹದಿಮೂರು 4 ಅಂತರವನ್ನು ಕಡಿಮೆಗೊಳಿಸುವಂತ ಯೋಚನೆಯಲ್ಲಿ ನೆಲಮಂಗಲ ಬೆಂಗಳೂರು 13-4 ಸ್ಪರ್ಧೆ. ಇದು ಪ್ರಥಮ ಸೆಮಿ. ಡೈನಾಮಿಕ್ ರೈಡರ್ ಈಗ ಅಂಕಣದಲ್ಲಿ ಹೃದಯ ದಾಳಿಗಳು, ಅತ್ಯದ್ಭುತ ಶೈಲಿಯ ರೈಡಿಂಗ್. ವಿಭಾಗ ಹೊರದಾಗಿದೆ. ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತಾ ಇದ್ದಾರೆ. ಬಹಳಷ್ಟು ನಿರಾಶೆಯಾಗಿದೆ ನೆಲಮಂಗಲ ಬೆಂಗಳೂರು ತಂಡಕ್ಕೆ ಆರಂಭಿಕ ಹಂತದಲ್ಲಿ. ಇದು ಬೆಂಕಿಯಾದ ಹಿಡಿದ ನೋಡಿ. ಶಕ್ತಿಯುತವಾದ ಪ್ರದರ್ಶನ. ಎಲ್ಲ Manoj from NMC Sulya. ತಂಡದ ಓರ್ವ ಇನ್ಫಾರ್ಮ್ ರೈಡರ್. ಗುರಿ ತಪ್ಪಿದ ಪ್ರದರ್ಶನ. ತಕ್ಷಣ ಅಂಕಣದ ಒಳಭಾಗಕ್ಕೆ ಬಂದಂತ ನೆಲಮಂಗಲ ಬೆಂಗಳೂರು ತಂಡದ ಆಟಗಾರ. ಹದಿನಾರು 5 ಇವರ ಬಳಿಗೆ ಇಲ್ಲಿ ವಿಜಯಲಕ್ಷ್ಮಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕುತೂಹಲಕಾರಿಯಾಗಿ ರೋಮಾಂಚನಕಾರಿಯಾಗಿ ಸಾಗಿ ಬರುತ್ತಾ ಇದೆ. ಎಲೆ ರಾಕೇಶ್ ನನ್ನು ಅಪ್ಪಿ ಹಿಡಿದುಕೊಂಡಿದೆ ನೆಲಮಂಗಲ ಬೆಂಗಳೂರು. ಇಲ್ಲಿ ಚಾಟಿಯವರ ವೈಫಲ್ಯ. 2 points. ಮತ್ತೆ NMC ಸುಳ್ಯ ತಂಡಕ್ಕೆ ಟಕ್ಕರನ್ನು ನೀಡುತ್ತಾ ಇದೆ ನೆಲಮಂಗಲ ಬೆಂಗಳೂರು. ಉತ್ತಮವಾದ ಕೈ ಚಿಲಕಗಳು ಕೂಡ ತುರ್ಪಡಿಸುವಂತಹ ಡಿಫೆಂಡರ್ಸ್. ಅದೇ ರಾಗ ಅದೇ ತಾಳ. 5 ಮಂದಿ ಇರುವಂತಹ ಸಂದರ್ಭದಲ್ಲಿ ಚಾಕ್ಯತೆಯ ತಾಳೆ ಎಲ್ಲಿ 17-9. ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದಿಕೊಳ್ಳುತ್ತಾ ಬೆಂಗಳೂರು ತಂಡವು ಕೂಡ ತೀವ್ರವಾದ ಪ್ರತಿರೋಧವನ್ನು ಒಡ್ಡುತ್ತಾ ಇದೆ. ಮಿಡ್ ಲೈನ್ ಸಮೀಪ ಕೂದಲೆಳೆಯ ಅಂತರದಲ್ಲಿ ಸುಪಟಗಳ ಅವಕಾಶ ಇದೆ. ಡಿಫೆನ್ಸಿವ್ ಭಾಗವನ್ನು ತಪ್ಪಿಸತಕ್ಕಂಥ ಪ್ರಬಲವಾದ ದಾಳಿ. ಸುಪಟಗಳ ಅವಕಾಶಗಳಿದ್ರೂ ಕೂಡ ಅಂಕವನ್ನು ಬಿಟ್ಟುಕೊಡುತ್ತಾ ಇಲ್ಲ ಇಲ್ಲಿ ರಾಕೇಶ್. ಹದಿನೆಂಟು ಜಿಗಿತವನ್ನು ಕಂಡುಕೊಳ್ತಾ ಇದೆ. ವೈಫಲ್ಯ. ಮತ್ತೊಂದು ಅಂಕಕ್ಕಾಗಿ ಇಲ್ಲಿ ಪ್ರಯತ್ನಗಳು. ನೆಲಮಂಗಲ ಬೆಂಗಳೂರು ಚಿಂತಾಚಿಂತಿನ ಪ್ರದರ್ಶನ. ಇಲ್ಲಿ ಕೆಚ್ಚನೆಯ ಹೋರಾಟವನ್ನು ನೀಡಿದಂತ ನೆಲಮಂಗಲ ಬೆಂಗಳೂರು ಸೂಪರ್ ಡೂಪರ್ ದಾಖಲೆಗೆ ಬಲಿಯಾಗುತ್ತಾ ಇದ್ದಾರೆ. ಮೂರನೇ ನಂಬರ್ಗಾಗಿ ಇಲ್ಲಿ ಕರೆಯನ್ನು ನೀಡುತ್ತಾ ಇದ್ದಾವೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ. ರಾಕೇಶ್ ತಂಡದ ಪ್ರಮುಖ ಬ್ರಹ್ಮಾಸ್ತ್ರ ನೋಡಿ. NMC ಸುಳ್ಯ ತಂಡದ ದೂರವಾಗಿದ್ದ ಬಾಂಧಲಿಕೆಯಲ್ಲಿರುವ ಎಲ್ಲ ಅಸ್ತ್ರವನ್ನು ಕೂಡ ಎದುರಾಳಿ ಬಳಿಯ ಮೇಲೆ ಪ್ರಯೋಗಿಸುವಂತ ದಾಳಿ. 9 ಅಂಕಗಳ ಹಿಂದೆ
4 ಮಂದಿ ಆಟಗಾರರು ಮಾತ್ರ ಬಾಕಿ ಇರುವಂತೆ ಬ್ಯಾಕ್ ಕಿಕ್ಗೆ ಒಲವನ್ನು ತೋರ್ಪಡಿಸಿದ್ರು ಕೂಡ ಈ ದಾಳಿಗಾರಿಕೆ ಭಾಗದಲ್ಲಿ ಜಾರಿ ಬಿದ್ದ ಜಾಣ ಮತ್ತೆ ಫೀನಿಕ್ಸ್ ನಂತೆ ಮೇಲೆದ್ದು ಬಂದು ತನ್ನ ತಂಡವನ್ನು ಕೂಡಿಕೊಳ್ಳುತ್ತಾ ಇದ್ದಾರೆ, ನೀಡುತ್ತಾ ಇದೆ. ಗೆದ್ದ ತಂಡ ಫೈನಲ್ಗೆ ತಿರುಗಡೆ ಹೋಗುವುದಂತೂ ಖಚಿತ. ಪ್ರಥಮ ಬಹುಮಾನವಾಗಿ 60,000 ನಗದು ಹಾಗೂ ಶಾಶ್ವತ ಫಲಕ, ದ್ವಿತೀಯ ಬಹುಮಾನವಾಗಿ 40,000 ನಗದು ಹಾಗೂ ಶಾಶ್ವತ ಫಲಕ, ಜೊತೆಗೆ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ 25,000 ರನ್ನರ್ಸ್ ಅಪ್ ಪಟ್ಟ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ರಾಕೇಶ್ ಅಂಕವಿಲ್ಲದೆ ತೆರಳುವಂತಿಲ್ಲ. ಜಬರ್ದಸ್ತ್ ದಾಳಿಗೆ ಇಲ್ಲಿ ನೋಟವನ್ನು ಇಡ್ತಾ ಇದ್ದಾರೆ ಮಿಸ್ಟರ್ ರಾಕೇಶ್. ಒಳಭಾಗಕ್ಕೆ ತೆರಳುತ್ತಾ ಇದ್ದಾರೆ. Fantastic right. This is from Mr. Rakesh. ಎರಡಕ್ಕೂ ಬೆಲೆಯನ್ನು ಓದಲೇಬೇಕೆನ್ನುವ ಅತುರಿಯಲ್ಲಿ ಎನ್ಎನ್ಸಿ ತಂಡದ ಮೇಲೆ ಸವಾರಿ ಮಾಡತಕ್ಕಂಥ ದಾಳಿಗಳನ್ನು ರಾರಾಜಿಸುತ್ತಾ ಇದ್ದಾರೆ. ಅಂಕಗಳಿಲ್ಲ, ಗೆಲ್ಲಿಸಬೇಕೆನ್ನುವ ಹಠದಲ್ಲಿ ಅಭಿಷೇಕ್ ಅವರನ್ನು ಗುರಿಯಾಗಿಸಿದಂತಹ ಒಂದು ದಾಳಿಗೆ ಇಲ್ಲಿ ರನ್ ಹಾರಿಸುತ್ತಾ ಇದ್ದಾರೆ ನೆಲಮಂಗಲದ ದಾಳಿಗಾರ. ಯಾವ ತಂಡವನ್ನು ಕೂಡ ಹಗುರವಾಗಿ ಪರಿಗಣಿಸುವಂತಿಲ್ಲ ಈ ಒಂದು ಮ್ಯಾಟರ್ ಕಣದ ಕಬಡ್ಡಿ ಪಂದ್ಯಾಟದಲ್ಲಿ. 5 ಅಂಕಗಳನ್ನು ಪಡೆದುಕೊಂಡ ವಿಶ್ವಾಸದಲ್ಲಿದೆ ನೆಲಮಂಗಲ ಬೆಂಗಳೂರು. ಸೆಮಿಫೈನಲ್ ಪ್ರೇಕ್ಷಕರ ಹೃದಯ ಬಡಿತ ಜಾಸ್ತಿ ಮಾಡತಕ್ಕಂಥ ಪಂದ್ಯಾಟ. 22-19 ಕೂಡ ಅಪಾಯವನ್ನು ಕಟ್ಟಿದ್ದ ರಾಕೇಶ ಇಲ್ಲಿ ರಾಕೇಶ ನೋಡಿ ಅತ್ಯದ್ಭುತವಾದ ದಾಳಿ. ಕರ್ನಾಟಕ ಕರಾವಳಿ ಕಂಡಂತ ಕರಾರುವಕ್ಕಾಗಿರತಕ್ಕಂಥ ರೈಟ್. ಎರಡು ಅಂಕಗಳು ಕೂಡ ಭಾರಿ ಪೈಪೋಟಿಯಿಂದ ಕೂಡಿದ ಸುಳ್ಯ ಕಬಡ್ಡಿ ಉತ್ಸವದಲ್ಲಿ ಅದು ಸುಳ್ಯ ತಂಡ 5 ಅಂಕಗಳನ್ನು ಬಿಟ್ಟುಕೊಟ್ಟಂತೆ ಕೊಟ್ಟದ್ದು ನೆಲಮಂಗಲ ಕೂಡ ಎದುರೇಟನ್ನು ನೀಡಿದ. ಅಂಕದ ಬೇಟೆಯಾಗುವ ಸಾಧ್ಯತೆ. ಮತ್ತೊಂದು ಕಡೆ ಜಾಂತಿ ಕೂಡ ಹುಚ್ಚು ಹಾಕುತ್ತಾ ಇದ್ದಾರೆ. ಎಳ್ಳಭಾಗಕ್ಕೆ ತೆರಳಿದಂತ ನೆಲಮಂಗಲದ ದಾಳಿಗಾರ ಜಸಿಕ ಬಲ್ಲವ 27-23 ಬೋನಸ್ 24 ಬೆಂಗಳೂರು ತಂಡಕ್ಕೆ ಹಿಡಿದಾಕಿದೆ. ಅದರಲ್ಲಿ 2 ಅಂಕಗಳು ಮತ್ತೆ ಸನಿಹದತ್ತ ಬರಲಿಕ್ಕಿದೆ. ವೈಫಲ್ಯದ ಹಾದಿಯನ್ನು ಕಂಡುಕೊಂಡಂತ ಆಟಗಾರ 20 ಅಪಂಗೂಪ ಆ ಒಂದು ಪಂದ್ಯಾಟದ ಆಯೋಜಕರಾಗಿರ್ತಕ್ಕಂಥ ಕಿರಣ್ ಬಂಗಾರಗುಡಿ ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳೋಣ. ನೆಲಮಂಗಲ ನೆಲಕ್ಕುರುಳಿದ
ನೆಲಮಂಗಲ ಬೆಂಗಳೂರು ತಂಡದ ಓರ್ವ ಮತ್ತೋರ್ವ ಕಿಲಾಡಿ ಜಾಂಟಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅನಿರೀಕ್ಷಿತವಾಗಿರತಕ್ಕಂಥ ತಾಳಿಗಳಿಗೆ ಅಭಿಷೇಕ ಮಾಡಿದಂತ ತಪ್ಪು. 5 ನಿಮಿಷ ಬಾಕಿ ಇದೆ. 32-26 6 ಅಂಕಗಳ ಅಂತರವನ್ನು ಕಾಯ್ದುಕೊಂಡಂತ ಎನ್ಎಂಸಿ ಸುಳ್ಯ 5 ನಿಮಿಷದ ಅವಧಿಯಲ್ಲಿ. ಇದು ರಾಕೇಶ್ ಗಳಿಸಿಕೊಂಡಂತ ರಾಕೇಶ್ 33-27 ಈ ಬಾರಿ 2ನೇ ಸೂಪರ್ ರೈಡ್ ಮಾಡುವಂತ ಅವಕಾಶಗಳಿದ್ರೆ ಇಲ್ಲಿ ಸ್ಟ್ರಗಲ್ ಮುಂದುವರಿತಾ ಇದೆ. ಕಳೆದ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಪಂದ್ಯಾಟ ಸಾಗಿ ಬಂದಿತ್ತು. ಎಲ್ಲಿ ಸಂಪೂರ್ಣ ಶರಣಾದಂತ ದಾಳಿಯಾಗಿದೆ. ನೆಲಮಂಗಲ ಫೈನಲ್ಗೆ ತಲುಪಬೇಕಾದರೆ 5 ಅಂಕಗಳು ಆ ಒಂದು ರೈಡನ್ನು ನೆನಪಿಸಿಕೊಂಡ್ರೆ ಖಂಡಿತವಾಗಲೂ ಸಾಧ್ಯವಿದೆ. ನೆಲಮಂಗಲ ಬೆಂಗಳೂರು ತಂಡ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ, 5 ಅಂಕಗಳ ಮುನ್ನಡೆಯಲ್ಲಿ ಎನ್ಎಂಸಿ ಸುಳ್ಯ. ಎಸ್ಎಲ್ಲಿ ಇದೇ ದಾಳಿಗಾರ प्रकाश को वारियर्स उमा महेश्वरी कबड्डी अखाड़े में आकाश शेट्टी करते निवेगा अंतिम ನಿಮಿಷದ ಕರೆ ಕೊಡಲಾಗಿದೆ. ತಂಡದ ಓಡಾಟಕ್ಕೆ ಕರೆದಿರುವಂತೆ ಉಮಾ ಮಹೇಶ್ವರಿ ಏನಂತೂ ನ್ಯಾಷನಲ್ ಲೆವೆಲ್ ಜಂಪಿಂಗ್ 34-30 ಅರೆ 34-30 ಕೊನೆಯ 3 ನಿಮಿಷ, ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷ. ಎಸ್ 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 ಇಲ್ಲಿ ಈ ರೈಟ್ ಇಲ್ಲಿ ಇಂಪಾರ್ಟೆಂಟ್ ಆಗಲಿದೆ. ಕೊನೆಗೂ ಕೂಡ 2 ಡಿಫೆಂಡರ್ಸ್ಗಳು ಅಭಿಷೇಕನ ಕೈ ಚಳಕ, ಸೂಪರ್ ಟ್ಯಾಕಲ್. ನಿಮಿಷ ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶಗಳು. 1 ಅಂಕದ ಬಳಿಕ 2ನೇ ಅಂಕಕ್ಕೆ ಹುಚ್ಚು ಹಾಕುತ್ತಾ ಇದ್ದಾರೆ. ಮೂವತ್ತೇಳು ಗೆಲುವಿನ ಸನಿಹದಲ್ಲಿದೆ ಎನ್ಎಂಸಿ ಸುಳ್ಯ 37-32. ಬರಲಿ ಆಡಲು ಬರಲಿ. ಇಬ್ಬರು ರಾಕೇಶ ಅಂತೂ ಇಲ್ಲಿ ಔಟ್ ಹೋಗ್ತಾ ಇದ್ದಾರೆ. ಎಸ್, ಪಂದ್ಯಾಟವನ್ನು ಗೆದ್ದುಕೊಂಡು ಪ್ರಥಮ ತಂಡವಾಗಿ ಸುಳ್ಯ ಕಬಡ್ಡಿ ಉತ್ಸವದಲ್ಲಿ ಫೈನಲ್ ಹಂತಕ್ಕೆ ತೆರೆಗಡೆ ಹೊಂದಿದೆ ನಮ್ಮ ಸುಳ್ಯದ ಎನ್ಎಂಸಿ ಸುಳ್ಯ. ಕಂಗ್ರಾಚುಲೇಷನ್, ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಎನ್ಎಂಸಿ ಸುಳ್ಯ ತಂಡದ ಸರ್ವ ಆಟಗಾರರಿಗೂ ಕೂಡ. ಮುಂದಿನ ಪಂದ್ಯಾಟ ದ್ವಿತೀಯ ಸೆಮಿಫೈನಲ್ ಕಾದಾಟ ಪ್ರಕಾಶ್ ಕುಂಬಳ ವಾರಿಯರ್ಸ್ ವರ್ಸಸ್